ಅಲ್ಲ, ಮಾತು ಕೊಡುವುದು ಸುಲಭ. ಪಾಪ KGF ಬಾಬು ಮಾತು ಕೊಡ್ತಾ ಇದ್ದೀರಾ, ಅದನ್ನು ಉಳಿಸ್ಕೋಬೇಕಂದ್ರೆ ಸ್ವಲ್ಪ ಯೋಚನೆ ಮಾಡಬೇಕು. ಯಾಕಂದರೆ ನಾಳೆ ದಿನ ಯಾವ್ಯಾವ ರೀತಿ ತಿರುವು ಬರುತ್ತೋ, ಯಾವ್ಯಾವ ಸನ್ನಿವೇಶ ನಿಮ್ಗೆ ಹುಟ್ಟಾಗುತ್ತೋ ಗೊತ್ತಾಗಲ್ವಲ್ಲ. ನಿಮ್ಗೆ ಆಸೆ ಇರುತ್ತೆ ಕೊಡಬೇಕು ಅಂತ. ಇವತ್ತವರೆಗೂ ನಾನು ಯಾವುದೇ ಕಮಿಟ್ಮೆಂಟ್ ಮಾಡಿದ್ದೀನಿ. 2 ಲಕ್ಷ ಮಕ್ಕಳಿಗೆ ಸ್ಕಾಲರ್ಶಿಪ್ 5,000 ರೂಪಾಯಿ ನಾನು ಒಬ್ಬನು ಮಾಡಿದ್ರೆ ಇಡೀ ದೇಶದಲ್ಲಿ ಎಲ್ಲರೂ ಮಾಡ್ತಾರೆ. ನಾನೊಬ್ಬನೇ ಶ್ರೀಮಂತ ಅಲ್ಲ, ನನ್ನ ನೋಡಿ ಬೇರೆಯವ್ರು ಕಲ್ತ್ಕೊಡ್ತಾರೆ. ನಾನೊಬ್ಬನೇ ಶ್ರೀಮಂತ ಅಲ್ಲ, ನನ್ನಂಥ ಲಕ್ಷಾಂತರ ಜನ ಶ್ರೀಮಂತರುಗಳಿದ್ದಾರೆ. ನಾನು ಮಾಡಿದ್ರೆ ಅವರು ಮಾಡ್ತಾರೆ ಅಂತ ಇದು ಅಭ್ಯಾಸ ಹಾಕೋಕ್ಕೆ ಉದಾಹರಣೆಗೆ ನಾನು ಇದೆಲ್ಲ ಮಾಡಿ ತೋರಿಸಿದೆ. ಆದರೆ ನನಗೆ ಅಲ್ಲಿರೋರು ಕೆಲವು ಲೀಡರ್ಸು ಅವ್ರಿಗೆ ದೇವರು ಒಳ್ಳೆ ಬುದ್ಧಿ ಕೊಡಬೇಕು. ಆದರೆ ನಾನು ಮಾಡಿದ್ದೀನಿ, ನಾನು ಅಲ್ಲಿ ಸಂಪಾದನೆ ಮಾಡೋಕ್ಕೆ ಬಂದಿಲ್ಲ, ನಾನು ಸಂಪಾದನೆ ಮಾಡಿರೋದು ಕೊಡೋಕ್ಕೆ ಬಂದಿದ್ದೀನಿ. ನನಗೆ ಅವರು ಚೆನ್ನಾಗಿ ಇಟ್ಕೊಂಡು ನನ್ನ ಹತ್ರ ಕೆಲಸ ತೊಗೋಬೇಕಾಗಿತ್ತು, ಅವ್ರು ಕಲ್ಕೊಂಡ್ಬಿಟ್ರು. ಆ ಕೆಲವು ಲೀಡರ್ಸು ನನ್ನ ಮೇಲೆ ಅಪಪ್ರಚಾರ ಮಾಡಿ ಇದು ಮಾಡಿದ್ರು. ಅವ್ರಿಗೆ ದೇವರು ಒಳ್ಳೆ ಬುದ್ಧಿ ಕೊಡು. ಯಾರು ಆ ಲೀಡರ್ಸ್ ಅಂತ ಹೇಳ್ಕೊಬೋದು, ಯಾಕಂದ್ರೆ ಇಷ್ಟೆಲ್ಲ ನಿಮ್ಗೆ ದುಃಖ ಕೊಟ್ಟಂಥವ್ರು. ಯಾಕಂದರೆ ಯಾರು ನಿಮ್ಮ ಬದುಕಲ್ಲಿ ಬಂದಿರಲಿಲ್ಲ, ನೀವು ಬೆಳಿಬೇಕಾದ್ರೆ ಅಷ್ಟು ಕಷ್ಟಪಟ್ಟು ಮೇಲೆ ಬಂದರು, ಎಲ್ಲರೂ ಬಂದರು. ಆದರೆ ನಿಮ್ಗೆ ಈ ರೀತಿ ಮಾಡಿದಂಥವ್ರು ಯಾರು ಆ ಲೀಡರ್ಸ್ ಅಂತ ಹೇಳ್ಬೋದಾ ಅಂತ. ನೋಡಿ ಸರ್, ಇವಾಗ ನಾನು ಹೆಸರುಗಳು ಹೇಳಿದ್ರೆ ತಿರ್ಗಾ ನಾಳೆಯಿಂದ ನನಗೆ ತೊಂದರೆಗಳು ಬರುತ್ತೆ. ಇವತ್ತು ಪೊಲೀಸ್ ಕಂಟ್ರೋಲು ಅವ್ರ ಕೈಯಲ್ಲಿದೆ, ರೌಡಿಗಳ ಕಂಟ್ರೋಲ್ ಅವ್ರ ಕೈಯಲ್ಲಿದೆ. ಈಗ ಮಾಜಿ MLA ಆಗಲಿ ಹಾಲಿ MLA ಆಗಲಿ ನನಗೆ ಯಾರಿಂದನೂ ಏನೂ ತೊಂದರೆ ಇಲ್ಲ. ಆದರೆ ಮಾಜಿ MLA RV ದೇವರಾಜ್ ಮತ್ತು ಅವ್ರ ಮಗ ಯುವರಾಜ್ ನಿನ್ನೆಲ್ಲ ಈ ಪ್ರತಿಭಟನೆ ಮಾಡಿರೋದು ನಾನು ಮಲಗಿದ್ದೀನಿ. ನಾನು ಆ ಕಡೆ 2.5 ವರ್ಷ ಆಯಿತು ಹೋಗಿ, ಯಾವುದಕ್ಕೂ ಹೋಗಲ್ಲ. ಯಾಕೆ ಹೋಗಲ್ಲ? ಅವರು ಇವಾಗ ಪೊಲೀಸ್ ಕಂಟ್ರೋಲು ಅಧಿಕಾರ ಅವ್ರ ಕೈಯಲ್ಲಿದೆ. ನೀವು ಅದೇ ಪಕ್ಷದಲ್ಲಿ ಇರೋರಲ್ವಾ? ಇವಾಗ ನಾನು ಹೋದ್ರೆ ಇಂಡಿಪೆಂಡೆಂಟ್ ಆಗಿದ್ರು ಕೂಡ ನೀವು ಅದೇ ಪಕ್ಷ ಅಲ್ವಾ? ಅದೇ ಪಕ್ಷದಲ್ಲಿ ಇದ್ದೀನಿ. ಈಗ ನಾನು ಅಲ್ಲಿ ಹೋದರೆ ಅಲ್ಲಿ ರೌಡಿಗಳನ್ನಿಟ್ಟು ನನ್ನ ಜೊತೆಗಿರೋರು ನನ್ನ ಫಾಲೋವರ್ಸ್ಗೆ ಎಲ್ಲ ತೊಂದರೆ ಕೊಡ್ತಾರೆ. ಹಳೆ ಕೇಸ್ಗಳೆಲ್ಲ ಓಪನ್ ಮಾಡ್ತಾರೆ, ಅವ್ರಿಗೆ ಪೊಲೀಸಿಂದ ತೊಂದರೆ ಕೊಡ್ತಾರೆ. ಅದಕ್ಕೆ ನಾನು ಅಲ್ಲಿ ಹೋಗೋದು, ಅಲ್ಲಿ ಸಹಾಯ ಮಾಡೋದೆಲ್ಲ ಬಿಟ್ಟಾಕ್ಬಿಟ್ಟೆ. ಯಾಕೆ? ಅಲ್ಲಿ ಹೋದರೆ ನನ್ನ ಜೊತೆಗಿರೋರಿಗೆಲ್ಲ ತೊಂದರೆ ಆಗುತ್ತೆ, ಅಲ್ಲಿ ಹೋಗೋದು ಬೇಡ ಅಂತ 2.5 ವರ್ಷ ಆಯಿತು ನಾನು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೋಗಿ. ನಾನು ನಮ್ಮ ತಾಯಿ ಕಾನ್ಸ್ಟಿಟ್ಯೂನ್ಸಿ ಅನ್ನೋದು, ಆ ಕಾನ್ಸ್ಟಿಟ್ಯೂನ್ಸಿಗೆ ನಮ್ಮ ತಾಯಿ ಅನ್ನೋದು. ನಿಮ್ಮ ತಾಯಿಯವರಲ್ಲಿದ್ರಾ? ಅಲ್ಲೇ ಇದ್ದಿದ್ದು ನೀವೆಲ್ಲ ಮುಂಚೆ? ಅಲ್ಲೇ ಖಾದರ್ ಶರೀಫ್ ಗಾರ್ಡನಲ್ಲಿ ಇದ್ದಿದ್ದು. ನಮ್ಮ ಪೂರ್ ಫ್ಯಾಮಿಲಿ ಅಲ್ಲೇ ಇದ್ದಿದ್ದು. ಆ ಒಂದು ಕಾರಣಕ್ಕೆ ನೀವು ಆ ಒಂದು ಅಟ್ಯಾಚ್ಮೆಂಟು, ಆ ಒಂದು ನಮ್ಮ ತಾಯಿ ಇದ್ದಿದ್ದು. ನಮ್ಮ ಮನೆ ಇದೆ ಅಲ್ಲಿ, ನನ್ನ ತಂಗಿ ಇದೆ ಅಲ್ಲಿ. ಈಗಲೂ ಅಲ್ಲಿ ತಂಗಿ ಇದೆ? ನನ್ನ ತಂಗಿ ಇದೆ, ನನ್ನ ತಮ್ಮ ಇದ್ದಾನೆ, 2 ತಂಗಿಗಳಿದೆ, ಒಂದು ತಮ್ಮ ಇದ್ದಾನೆ, 3 ಜನ ಮನೆಯಲ್ಲಿ ಇದ್ದಾರೆ. ಆದರೆ ಅದು ಏನಂದರೆ ಇದೆಲ್ಲ ನಮಗೆ ಈ ಪ್ಯಾಲೇಸ್ ಗಿಲೇಸ್ ಎಲ್ಲ ಬೇಕಾಗಿಲ್ಲ. ಆ ಮನೆಯಲ್ಲಿ ನಮಗೆ ಎಷ್ಟೋ ಸುಖವಾಗಿದ್ವಿ. 100 ರೂಪಾಯಿ ಸಂಪಾದನೆ ಮಾಡಿದ್ರು 11 ಗಂಟೆವರೆಗೂ ಮಲ್ಗೋನು ನಾನು. ಇವತ್ತು ಇಲ್ಲಿ ಮಲ್ಗೋಕ್ಕಾಗಲ್ಲ, ಕಣ್ಣು ಮುಚ್ಚಿದ್ರೆ ಯಾವುದಾದ್ರು ಒಂದು ಟೆನ್ಷನ್ ಕಣ್ಣು ಬರುತ್ತೆ. ಇವಾಗ ಯಾವ್ದು ಬಂತು, ಇವಾಗ ನನ್ನ ಮನೆಗೆ ಯಾರಾದರೂ ಡೋರಲ್ಲಿ ಹಿಂಗೆ ಕಟ್ಟರೆ ಯಾರು ಬಂದರು, ಇನ್ಕಮ್ ಟ್ಯಾಕ್ಸ್ನವ್ರು ಬಂದರು, ED ಅವ್ರು ಬಂದರು ಅಂತೇಳ್ಬಿಟ್ಟು ಭಯ ಆಗುತ್ತೆ. ಆ ನೆಮ್ಮದಿ ಇವಾಗ ಇಲ್ಲಿಲ್ಲ. ಅದು ಒಂದು ಅಟ್ಯಾಚ್ಮೆಂಟ್ ಇದೆ. ನಾನು ಅಲ್ಲಿ ಇರೋ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಇರೋ ಜನಕ್ಕೆ ನಮ್ಮ ತಾಯಿ ತಂದೆ ಅಂತಲೇ ತಿಳ್ಕೊಂಡು ಇದು ಮಾಡೋದು. ಈಗ ಅಲ್ಲಿ ಏನಾಗಿದೆ, ಇವರು ಅವ್ರಿಗೆ ನಾನಲ್ಲಿ ಇಂಟ್ರೆಸ್ಟೆಡ್ ಇಲ್ಲ ಸರ್. ನನಗೆ ನಾನು MLA ಕಂಟೆಸ್ಟ್ ಮಾಡಬೇಕಂತ ನಾನು ಏನು ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಇಂಟ್ರೆಸ್ಟ್ ಇಲ್ಲ. ಇವಾಗ ಅರ್ಧ ಆಸ್ತಿ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದೀನಲ್ಲ, ಅದೇನೋ ನಾನು ಅಲ್ಲಿ ಕಂಟೆಸ್ಟ್ ಮಾಡಬೇಕು, ಅಲ್ಲಿ MLA ಆಗಬೇಕು ಆ ಉದ್ದೇಶದಿಂದ ಮಾಡಿಲ್ಲ. ಆಸೆ ನನಗಿಲ್ಲ. ಈಗ ಯಾಕೆ ನೀವು ವಯಸ್ಸು ಆಗಿಬಿಟ್ಟಿದೆ, ಆಸೆ ನನಗಿಲ್ಲ.